ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಂದರೆ ಸ್ಯಾಟರ್ಡೆ. ಸೊ ಈ ಸರಿ ನಮಗೆ ಎಲ್ಲೂ ನಾನು ಅವಾಗಲೇ ಹೇಳ್ದಾಗೆ ಹೊರಗಡೆ ನಮಗೆ ಟ್ರಾವೆಲ್ ಮಾಡೋದಕ್ಕಾಗಲಿಲ್ಲ. ಸೊ ಹೇಳ್ತಾ ಇದ್ದೆ ನಾನು ನಿಮಗೆ ಎಲ್ಲಾದರೂ ಹೋಗಿ ಬರ್ತೀವಿ ಅಂತ. ವೈನಾಡ್ ಬುಕ್ ಮಾಡಿದ್ವಿ. ಫಸ್ಟ್ ಟೈಮ್ ವೈನಾಡ್ ಹೋಗ್ತಿರೋದು. ಹತ್ತಿರ ಇದ್ರೂ ನಮ್ಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಹೇರೆಲ್ಲ ಹಾಳಾಗಿದೆ, ಸ್ವಲ್ಪ ಡ್ರೈ ಆಗಿದೆ, ಅದಕ್ಕೆ ಏನಾದರೂ ಮಾಡಿಸ್ಬೇಕು. ನೋಡೋಣ ಬಂದಮೇಲೆ. ಇವಾಗ ಅಲ್ಲಿ ವೆಕೇಷನ್ಗೆ ಹೋಗೋದ್ರಿಂದ ಸೊ ಅದಕ್ಕೆ ಬಂದಮೇಲೆ ಕೂಲೆಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆ ಬಂದಮೇಲೆ ಏನಾದರೂ ಮಾಡ್ಸೋಣ ಅಂತ ಸುಮ್ಮನಾದೆ. ಎಲ್ಲ ಆಯಿತು. 7 o'clock ಇಲ್ಲಿಂದ ಓಡಬೇಕಂತ ಇದೆ. ನಮಗೆ ಅಲ್ಲಿ ರೆಸಾರ್ಟ್ ಇರೋದು 2 o'clock ಚೆಕ್ ಇನ್ ಮಾಡೋದಕ್ಕಿರೋದು. ಸೊ ಅಷ್ಟರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇರೋದು. ಬಟ್ ಲೇಟಾದರೂ ಓಕೆ, ಯಾಕೆಂದರೆ ಜಸ್ಟ್ ರಿಲ್ಯಾಕ್ಸ್ ಮಾಡೋಕ್ಕೆ ಮಾತ್ರ ಹೋಗ್ತಿರೋದು, ಬೇರೆ ಏನೂ ಮಾಡ್ತಿಲ್ಲ. ಸ್ಯಾಟರ್ಡೆ ನೈಟ್, ಸಂಡೇ ನೈಟ್, ಮಂಡೇ ನೈಟ್, ಟ್ಯೂಸ್ಡೇ ಮಾರ್ನಿಂಗ್ ವಾಪಸ್ ಅಂತ ಇರೋದು. ಜಿಯನ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತೆ, ಡ್ಯಾನ್ಸ್ ಕ್ಲಾಸ್ ಮಿಸ್ ಮಾಡಬಾರ್ದಂತೆ. ಅದಕ್ಕೆ ರೆಡಿ ಆಗ್ತಿದೆ. ಚಂದು ಮತ್ತು ಜಿಯನ್ ಬಂದಮೇಲೆ ಇವಾಗ ಹೊರಡೋದು. ಡ್ರೈವ್ ಮಾಡ್ಕೊಂಡೇ ಹೋಗ್ತಿರೋದು. ಸೊ ಲಾಸ್ಟ್ ಇಯರಿಂದ ಜಾಸ್ತಿ ಡ್ರೈವ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಾಂದರೆ ನಾವು ಡ್ರೈವ್ ಮಾಡ್ತಾನೆ ಇರಲಿಲ್ಲ ಎಲ್ಲೂ ಟ್ರಾವೆಲ್ ಮಾಡೋದಕ್ಕೆ. ಸೊ ಇವಾಗ ಜಾಸ್ತಿ ಡ್ರೈವ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ಯಾ? ಯಾವುದಕ್ಕೆ? ರೆಡಿ ರೆಡಿ? ಸೊ ಫ್ರೆಂಡ್ಸ್, ಏನು ಗೊತ್ತಾ, ಬ್ರೇಕ್ಫಾಸ್ಟು ಟಿಫಿನಿಸಲ್ಲಿ ತಿನ್ನೋಣ ನಿಲ್ಸಿದ್ವಾ. ಫುಲ್ ರಶ್ ಇತ್ತು, ಅಲ್ಲಿ ತಿನ್ನೋದಕ್ಕೆ ಆಗಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಪಕ್ಕದಲ್ಲಿ ಮೆಗ್ಡಿ ಇತ್ತಲ್ಲ, ಅಲ್ಲೋಗಿ ತಿನ್ಕೊಂಡು ಬಂದ್ವಿ, ಹೊರಟ್ವಿ. ಇವಾಗ ಜಿಯನ್ ಮೆಗ್ಡಿಲಿ ತಿನ್ನಬೇಕು, ಚಿಕನ್ ತಿನ್ಬೇಕಂದ. ನಾವು ಸ್ಯಾಟರ್ಡೇ ಚಿಕನ್ ತಿನ್ನಲ್ಲ, ಸೊ ನಾವು ವೆಜ್ ತೊಗೊಂಡು ತಿಂದ್ವಿ. ಅವ್ನು ಚಿಕನ್ ತಿಂದ. ಹೆಂಗೆ ಚಿಕನ್ ಚೆನ್ನಾಗಿತ್ತು. ಸೊ ಇವಾಗ ಮತ್ತೆ ಡ್ರೈವ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ಮೈಸೂರು ರೀಚ್ ಆದ್ವಿ. ಮೈಸೂರಿಂದ ಇನ್ನು 3 hours 45 minutes ತೋರಿಸ್ತಾ ಇದೆ. ನಾವು ಹೋಗೋಷ್ಟರಲ್ಲಿ 2:30 ಆಗುತ್ತಲ್ಲ, 3 o'clock ಆಗುತ್ತೆ. ಜೇನ್ ಆಲ್ರೆಡಿ ಸೆಕೆಂಡ್ ರೌಂಡ್ ಮಲ್ಕೋತೀವಿ ಅಂತ ಮಲಗಿದ್ದಾರೆ, ಬಟ್ ಮಲಗಿಲ್ಲ, ಕಣ್ಬಿಟ್ಕೊಂಡು ಏನೋ ಮಾಡ್ತಿದ್ದೆ. ಏನು ಮಾಡ್ತಿದ್ಯಾ? ಸೊ ಮಲಗಿದ್ದೀನಿ ಅಂತಿದ್ದಾನೆ, ಅದೇ ಮಲಗಿಲ್ಲ ಅವನು. ಬಟ್ ವೆದರ್ ಚೆನ್ನಾಗಿದೆ ಇವತ್ತು ಡ್ರೈವ್ ಮಾಡಕ್ಕೆ. ಫ್ರೆಂಡ್ಸ್, ಸೊ ಇವಾಗ ಇನ್ನೇನು 1.5 hours ಇದೆ. ಇವಾಗ ನಾಗರಹೊಳೆ ಇದು ಇದೆಯಲ್ಲ, ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ಅಲ್ಲಿ ಎಂಟ್ರಿ ಮಾಡಿಸ್ಬೇಕಂತ ಹೇಳಿದ್ರು, ಅಂದರೆ ಫಾರೆಸ್ಟ್ ಒಳಗಡೆ ಹೋಗುತ್ತಲ್ಲ ಅದಕ್ಕೆ. ಸೊ ಚಂದು ಹೋಗಿ ಎಂಟ್ರಿ ಮಾಡ್ತಿದ್ದಾರೆ. ಜಿಯನ್ ಚಿಕನ್ ಪಾರ್ಸಲ್ ಮಾಡ್ಸ್ಕೊಂಡು ಬಂದಿದ್ದ, ತಿಂತಿದ್ದಾನೆ. ಸೊ ಇವಾಗ ಇಲ್ಲಿ ಒಳಗಡೆ ಹೋದೆ ಒಂದು 1.5 hours ರೀಚ್ ಆಗಿಬಿಡ್ತೀವಿ. ಆಮೇಲೆ ಅಲ್ಲೋಗಿ ನೋಡಬೇಕು ಏನು ಮಾಡೋದು, ಅಲ್ಲಿ ರೆಸಾರ್ಟಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇದೆಯಾ, ಇಲ್ಲ ಇವತ್ತೆಲ್ಲ ಸುಮ್ಮನೆ ಪೂಲಲ್ಲಿ ಅದರಲ್ಲಿ ಇದರಲ್ಲಿ ರಿಲ್ಯಾಕ್ಸ್ ಮಾಡೋದು, ಆ ಥರ ಏನಾದರೂ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರದ್ದು ಒಂದು ಸ್ಪಾಗಳಿದೆ. ಸೊ ಸ್ಪಾ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಚೆನ್ನಾಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಅಷ್ಟೇ ಇರೋದು ನನಗೆ. ಇನ್ನೇನು ಇಲ್ಲ. ಈ ಸರಿ ವೆಕೇಷನ್ ಈ ರೀತಿ ಪ್ಲ್ಯಾನ್ ಮಾಡಿದ್ದು. Correct. Now ಸೊ ಫ್ರೆಂಡ್ಸ್, ರೀಚ್ ಆದ್ವಿ. ಕರೆಕ್ಟಾಗಿ 2:45 ಬಂದ್ವಿ. ಇವಾಗ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಅದೆಲ್ಲ
ಕುಡ್ದಿದ್ದೆಲ್ಲ ಆಯಿತು, ಕುತ್ಕೊಂಡಿದ್ದೀವಿ. ಇವಾಗ ರೂಮ್ಸ್ ಕೊಡ್ತಾರೆ, ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕು. ಟಯರ್ಡ್ ಆಗಿಬಿಟ್ಟಿದೆ, ಅಷ್ಟು ದೂರದಿಂದ ಬಂದಿದ್ದು. ಫ್ರೆಂಡ್ಸ್ ಬನ್ನಿ ಇವಾಗ ರೂಮ್ ಟೂರ್ ಕೊಡ್ತೀನಿ. ಸೊ ಇದು ಬಂದು ಪ್ರೈವೇಟ್ ವಿಲ್ಲಾಸ್, ಇದು GRT ಟ್ರೇಲ್ಸಲ್ಲಿ ಇರೋದು ನಾವು. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ದೊಡ್ಡ ರೂಮ್. ಜಿಯನ್ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ಅವನು ಜಕೂಸ್ ಇದೆ, ಅದು ನೋಡ್ತಿದ್ದಾನೆ. ಸೊ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಸೋಫಾ ಇದೆ, ಟಿ ವಿ ಇಲ್ಲ, ಟಿ ವಿ ಇದೆ ಟಿ ವಿ ಇದೆ ಆ ಕಡೆ, ಈ ಕಡೆ ಟಿ ವಿ ಅಂದ್ಕೊಂಡೆ. ಸೊ ಇಲ್ಲಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಚಂದದ ಇದು ಸ್ಟಡಿ ಟೇಬಲ್, ವರ್ಕ್ ಟೇಬಲ್ ಆಮೇಲೆ ವಾಶ್ರೂಮ್. ಜಿಯನ್ ಯಾವಾಗಲೂ ಹೇಳೋದು ಏನು ಚಿನಿ, ನಮ್ಮ ಫೇವ್ರೆಟ್. ಸೊ ಬಾತ್ ಟಬ್, ಜಕೂಸ್ ಅಲ್ಲ ಸಾರಿ ಬಾತ್ ಟಬ್, ನಾವು ಜಕೂಸ್ ಅಂತ ಕನ್ಫ್ಯೂಸ್ ಆದ್ವಿ ಅನ್ಸುತ್ತಲ್ಲ. ಬಾತ್ ಟಬ್ಬೇನಾ? ಓಕೆ. ಸೊ ಬಿಗ್ ಮಿರರ್, ಸ್ಟೋರೇಜ್, ಸೊ ಬಟ್ಟೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕಿದೆ ಇಲ್ಲಿ. ನನ್ನ ಹೇರ್ ಎಲ್ಲ ಹಾಳಾಗಿದೆ ಸೊ ಒಂದೇ ಬಾಲ್ಕನಿ, ನಮಗೆ ಬಾಲ್ಕನಿ ರೂಮ್ ಬೇಕಿತ್ತು. ಸೊ ಬಾಲ್ಕನಿ ರೂಮ್ ಇದು, ಔಟ್ಸೈಡ್ ವ್ಯೂ ಈ ಥರ ಇದೆ. ಸೊ ಇಷ್ಟು ರೂಮ್ ಟೂರ್. ನೋಡ್ಬೇಕು ಇವತ್ತು ಏನೇನು ಮಾಡ್ತೀವಿ ಗೊತ್ತಿಲ್ಲ. ಸ್ಪಾ ಅಪಾಯಿಂಟ್ಮೆಂಟ್ಸ್ ಎಲ್ಲ ಅಂತೂ ಬುಕ್ ಆಗಿದೆಯಂತೆ. ಜಿಯನ್ಗೆ ಏನೇನೋ ಆ್ಯಕ್ಟಿವಿಟೀಸ್ ಇದೆ, ಅದು ಸ್ವಲ್ಪ ಮಾಡಿಸೋದು. ಇನ್ನೇನೋ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ, ನೋಡೋಣ ಹೆಂಗಿರುತ್ತೆ ಅಂತ. ಟೀ ಇದೆ, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನೆಯಿಂದ ಬ್ಲಾಗ್ ನೋಡ್ತಾ ಇದ್ರಿ. ಬೆಳಗ್ಗೆ ಎದ್ದಿದ ತಕ್ಷಣ ಔಟ್ಸೈಡ್ನ ತೋರಿಸ್ದೆ ಎಷ್ಟು ಚೆನ್ನಾಗಿತ್ತು ಅಂತ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಜಿಯು ರೆಡಿ ಬ್ರೇಕ್ಫಾಸ್ಟ್ಗೆ? ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀವಿ. ಇದು ನಂದು ಔಟ್ಫಿಟ್ ನೋಡ್ಬೋದು ನೀವು. ಇವಾಗ ಇಲ್ಲೇ ಒಂದು ಡ್ಯಾಮ್ ಇದೆ ಹತ್ರ, ಒಂದು 10 ಕಿಲೋಮೀಟರ್ಸಲ್ಲಿ ಇದೆ. ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೇರೆ ಎಲ್ಲ 30-40 ಕಿಲೋಮೀಟರ್ಸ್ ಇದೆ, ಅಷ್ಟೊಂದೇನು ನೋಡಿಲ್ಲ ಹೋಗೋದಕ್ಕೆ. ಅದಕ್ಕೆ ಜಸ್ಟ್ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಬಂದ್ವಲ್ಲ, ಅದಕ್ಕೆ ಜಾಸ್ತಿ ದೂರ ಏನು ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲಿ ಹತ್ರ ಇರೋದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿಂದ ಬಂದು ಜಿಯನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಸೊ ಆ ಕೆಲಸ ಇದೆ. ಚಂದ್ರ ಇವತ್ತು ಸ್ಪಾ ಬುಕ್ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಮಸಾಜ್ ಎಲ್ಲ, ಅದಕ್ಕೆ ಹೋಗ್ಬೇಕಂತೆ. ಸೊ ನಾನು ನಾಳೆ ಬುಕ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾಳೆ ರಿಲ್ಯಾಕ್ಸ್ ಮಾಡ್ಕೊಂಡು ಟ್ಯೂಸ್ಡೇ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ಬೋದು. ಅದಕ್ಕೆ ಸೊ 2 ನೈಟ್ಸ್ ಬುಕ್ ಮಾಡಿದರೆ ಸಾಕಾಗ್ತಿತ್ತು. ನಾವು 3 ನೈಟ್ಸ್ ಹಾಗೆ ಸುಮ್ಮನೆ ರಿಲ್ಯಾಕ್ಸ್ ಮಾಡೋಣ ಅಂತ ಬುಕ್ ಮಾಡಿದ್ವಿ. ಬಟ್ 2 ನೈಟ್ಸ್ ಬುಕ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಫ್ರೆಂಡ್ಸ್ ಬಂದ್ವಾ, ಏನು ಗೊತ್ತಾ, ಫುಲ್ಲು ಜನಗಳು, ಫುಲ್ ರಶ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ ನಾನು ಫಸ್ಟ್ ಅಲ್ಲಿ ಬರ್ಬೇಕಾದ್ರೆ ಯಾರು ಜನನೇ ಇಲ್ಲ, ಯಾರೂ ಇಲ್ಲ ಅಂದ್ಕೊಂಡು ಬಂದರೆ ನೋಡಿದ್ರೆ ಪಾರ್ಕಿಂಗ್ಗೆ ಜಾಗ ಸಿಕ್ಕಿರಲಿಲ್ಲ. ಸೊ ಇವಾಗ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ.
ಮಳೆ ಮಳೆ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಚಂದು ಮಸಾಜ್ಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಾನು ಕೂಲೆಲ್ಲ ಹಿಂದೆ ಆಗಿಬಿಟ್ಟಿದ್ದೀನಿ, ಒಂಥರ ಆಗಿಬಿಟ್ಟಿದೆ. ಅದಕ್ಕೆ ಅದ್ರ ಜೊತೆ ಏನಂದರೆ ಮಳೆ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಹನಿ ಆಗ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ನಾನು ಜಿಯೋ ಇಲ್ಲೇ ಸುಮ್ಮನೆ ಹಾಗೆ ರೆಸ್ಟ್ ಮಾಡ್ತಾ ಇದ್ವಿ. ಬೆಳಗ್ಗೆಲ್ಲ ಅಲ್ಲಿ ಹೋಗಿ ಬಂದ್ವಲ್ಲ, ಅದಾದಮೇಲೆ ಜಿಯನ್ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ದು, ಅದು ಇದು ಸ್ವಲ್ಪ ಆಮೇಲೆ ಬಂದು ರೆಸ್ಟ್ ಮಾಡಿದ್ವಿ. ಇವಾಗ ಹೈಟ್ ಇರುತ್ತೆ, ಅಲ್ಲೋಗ್ಬೇಕು. ಜಿಯನ್ ಇಲ್ಲಿ ಏನೋ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ, ಅದು ಆಡಬೇಕು ಅಂದ್ಕೊಂಡ, ಬಟ್ ಮಳೆ ಬರ್ತಾ ಇದೆ, ಅದು ಇವತ್ತು ಯಾವುದೂ ಆಗಲ್ಲ. ಇವಾಗ ನೋಡೋಣ, ನಾಳೆನೂ ಟೈಮ್ ಇರುತ್ತೆ. ನಾಳೆ ಏನೂ ಸದ್ಯಕ್ಕೆ ಏನೂ ಇಲ್ಲ. ನಾಳೆ ನಾನು ಸ್ಪಾ ಬುಕ್ ಮಾಡ್ಕೊಂಡಿರೋದು ಬಿಟ್ಟರೆ ಏನೂ ಅಂದ್ಕೊಂಡಿಲ್ಲ. ಯಾಕೆಂದರೆ ನಾಳೆ ಚಂದು ಕೆಲಸ ಮಾಡೋದಿದೆ, ಅವ್ರಿಗೆ ಟ್ಯೂಸ್ಡೇ ರಜೆ ತೊಗೊಂಡಿದ್ದಾರೆ ವಾಪಸ್ ಹೋಗಬೇಕಾದ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದರೆ ಮಂಡೇ, ಇವತ್ತು ಏನು ಮಾಡಿಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದು ಬಂದಮೇಲೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ನೋಡಿ, ನೈಟ್ ವೇರಲ್ಲೇ ಇದ್ದೀನಿ ಇನ್ನು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಸ್ಪಾ ಬುಕ್ ಮಾಡಿದೆ. ಸೊ 3 hours ಅಲ್ಲೇ ಇವಾಗ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋದು. ಪ್ರೇಯರ್ ಬಂದಿದೆ, ಕವರ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಇದೇನು ಜೇನು ಹುಟ್ಟಿದ್ಮೇಲೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡ್ತು. ಸೊ ಒಂದೊಂದ್ಸರಿ ಹಾರ್ಮೋನ್ಸು ಅದು ಇದು ಏನಾದರೂ ಇರುತ್ತೆ. ಸೊ ಇವಾಗ ಹೋಗಿ ನಾನು ಫಸ್ಟು ನಂದು ಮಸಾಜ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಈವ್ನಿಂಗ್ ಹೈ ಟೀ ಮಾಡಿ ಡಿನ್ನರ್ ಮಾಡಿ ಮಲಗೋದು. ಇವತ್ತು ಫುಲ್ ರಿಲ್ಯಾಕ್ಸ್, ಎಲ್ಲೂ ಹೋಗಿ ಮಾಡಿಲ್ಲ. ಅಂದರೆ ಮಳೆನೂ ಸ್ವಲ್ಪ ಸ್ವಲ್ಪ ಹನಿ ಬರ್ತಾ ಇದೆ. ಮತ್ತು ನಮ್ಮದು ಇದ್ದಿದ್ದೇ ಈ ಟ್ರಿಪ್ಪು, ಎಲ್ಲೂ ಹೋಗೋದು ಬೇಡ ಅಂತಲೇ ಇದ್ದಿದ್ದು. ಸೊ ಸುಮ್ಮನೆ ರೆಸಾರ್ಟಲ್ಲಿ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡೋದಂತ ಇವಾಗ ಹೋಗ್ತಾ ಇದ್ದೀನಿ. ಚಂದು ಜಿಯನ್ ರೂಮಲ್ಲೇ ಇದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಹೋಗ್ತಾರಂತೆ. ಯಾಕೆಂದರೆ ಚಂದುಗೆ ಇವತ್ತು ಆಫೀಸ್ ಇದೆ, ಕೆಲಸ ಮಾಡ್ತಿದ್ದಾರೆ. ನಾಳೆ ರಜೆ ತೊಗೊಂಡಿದ್ದಾರೆ, ಯಾಕೆಂದ್ರೆ ನಾಳೆ ವಾಪಸ್ ಹೋಗ್ಬೇಕಲ್ಲ, ಡ್ರೈವ್ ಮಾಡಬೇಕು. ಸೊ ನಾಳೆ ರಜೆ ತೊಗೊಳೋದಕ್ಕಾಗಲ್ಲ, ಅದಕ್ಕೆ ಸೊ ಫ್ರೆಂಡ್ಸ್ ಎಲ್ಲ ಮುಗೀತು ನೋಡಿ. ಹೆಡ್ ಆಯಿಲ್ ಎಲ್ಲ ಹಿಂಗೆ ಇದೆ. ಸೊ ಮನೆಗೆ ಅಂದರೆ ರೂಮ್ಗೆ ಹೋಗಿ ಮತ್ತೆ ಶವರ್ ತೊಗೊತೀನಿ, ಹೆಡ್ ಬಾತು. ಜಸ್ಟ್ ಬಾಡಿ ಎಲ್ಲ ನಾನು ವಾಶ್ ಮಾಡಿಕೊಂಡು ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀನಿ. 4:30 ಆಗಿದೆ. ಅವರಿಬ್ಬರು ಏನು ಮಾಡ್ತಿರ್ತಾರೆ ಹೋಗಿ ನೋಡಬೇಕು. ಸ್ನಾನ ಮಾಡಿ ಮತ್ತೆ ಇಲ್ಲಿ ಹೈ ಟೀ ಇರುತ್ತೆ, ಅಲ್ಲಿಗೆ ಬರೋದು. ಸೊ ನೋಡಿ, ಇಲ್ಲಿ ಟ್ರೀಟ್ಮೆಂಟ್ ಆಗಿದ್ದು ಅದೆಲ್ಲ ನಾನು ತೋರ್ಸೋದಕ್ಕೆ ಹೋಗಲಿಲ್ಲ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದೆಲ್ಲ ತೋರಿಸೋದು. ಹೇಳಿದರೆ ಶೂಟ್ ಮಾಡ್ತಾಯಿದ್ರು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ತೋರಿಸಿಲ್ಲ. ಬಟ್ ಒಂದು ಒಳ್ಳೆ ಅಂದರೆ ಮಸಾಜು, ಸ್ಕ್ರಬ್ ಎಲ್ಲ ಆಯಿತು, ಪ್ಯಾಕ್ ಎಲ್ಲ. ಸೊ ಇವಾಗ ಹೋಗಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಟ್ಯೂಸ್ಡೇ ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಎದ್ದಿರೋ ಥರ ಇದೆ, ಯಾಕೆಂದರೆ ಫುಲ್ ರಿಲ್ಯಾಕ್ಸ್ ಮಾಡ್ಕೊಂಡೇನೆ ಎಲ್ಲ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಚೆನ್ನಾಗಿ ನಿದ್ರೆ ಮಾಡಿದ್ದೀನಿ. ವ್ಲಾಗು ಮಾಡಲಿಲ್ಲ ನಾನು, ಆರಾಮಾಗಿ ಸುಮ್ಮನೆ ರಿಲ್ಯಾಕ್ಸ್ ಮಾಡಿಕೊಂಡೇ ಇದ್ವಿ ರೂಮಲ್ಲಿ. ವಾಕ್ ಮಾಡಿಕೊಂಡು ಇಲ್ಲೆಲ್ಲ ನೋಡಿಕೊಂಡು, ಇಲ್ಲೆಲ್ಲ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ಬಿಟ್ವಿ, ಗೊತ್ತಾಗಲಿಲ್ಲ ಟೈಮ್ ಹೋಗಿದ್ದು. ಸೊ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇದೊಂದು ಒಂಥರ ಏನಂದರೆ ಸ್ಮಾಲ್ ಟ್ರಿಪ್ ಇದು, ತುಂಬ ಏನು ಜಾಸ್ತಿ ಅದೇ ಬೇಡ, ಜಾಸ್ತಿ ಓಡಾಡೋದು ಇದೆಲ್ಲ ಏನು ಬೇಡ, ರಿಲ್ಯಾಕ್ಸ್ ಮಾಡೋಣ ಅಂತಲೇ ಇದ್ದಿದ್ದು. ಇಲ್ಲಾಂದರೆ ನಾವೆಲ್ಲ ಗೊತ್ತಲ್ಲ, ನಾವು 2 weeks 3 weeks ಟ್ರಿಪ್ ಹೋಗ್ಬಿಡ್ತೀವಿ. ಆಗ ಫುಲ್ 2 weeks 3 weeks ವೆಕೇಷನ್ ಅನ್ನೋದಕ್ಕಿಂತ ಅದು ಓಡಾಟನೇ ಆಗಿಬಿಡಿರುತ್ತೆ. ಬಟ್ ಈ ಸರಿ ಫುಲ್ 3 days ಆರಾಮಾಗಿ ಹಾಗೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋದು ಅಂತ ಇದ್ದಿದ್ದು. ಬಟ್ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ವಾಪಸ್ ಇವಾಗ ಬೆಂಗಳೂರು 7 hours ಡ್ರೈವ್.
ನೀವು ಹೋಗೋಣ. ರೆಡಿ ಜಿಯು ವಾಪಸ್ ಹೋಗೋದಕ್ಕೆ? ಏನದು ಚಂದು ರೆಡಿ? ಪ್ಯಾಕಿಂಗ್. ಅವ್ರ ಲ್ಯಾಪ್ಟಾಪ್ ಅದೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ಕಾಲ್ ಮಾಡಿ ಅವ್ರಿಗೆ ಬಂದು ಲಗೇಜ್ ತೊಗೊತಾರೆ, ಹೊರಡೋದು. ಜಿಯು ಬೇಬಿ ಜಿಪ್ಲೈನ್ ಮಾಡ್ಬೇಕಂತ ಅಂದರೆ 2 ಡೇಸಿಂದ ಮಳೆ ಬರ್ತಾಯಿತ್ತು, ಅದು ಮಾಡೋಕ್ಕಾಗಿಲ್ಲ. ಇವಾಗ ಮಾಡಲೇಬೇಕು ಅಂತ ಹೋಗಿದೆ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು, ಏನು ಮಾಡ್ತೇನೆ ಅಂತ ನೋಡೋಣ. ನಾನು ಇಲ್ಲಿ ನಿಂತ್ಕೊಂಡು ಶೂಟ್ ಮಾಡೋಕ್ಕೆ ನಿಂತ್ಕೊಂಡಿದ್ದೀನಿ, ಅವನಲ್ಲಿ ಹೋಗಿದ್ದಾನೆ.